ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕಂಪ್ನಿ ಹೆಸರು ಬಂದ್ಬಿಟ್ಟು ನೆಕ್ಸ್ಟ್ ವೇವ್ ಅಂತ. ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇವರು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಶನ್ ಏನು ಕೇಳಿಲ್ಲ. ನಮಗೆ ಕನ್ನಡ, ಮಲಯಾಳಂ, ತಮಿಳ್ ಅಂತಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೈಯರ್ ಮಾಡ್ತಿದ್ದಾರೆ. ಕನ್ನಡದವ್ರಿಗೂ ಹೈಯರ್ ಮಾಡ್ತಿದ್ದಾರೆ. ಸೊ ಇದ್ರ ಜೊತೆ ಸ್ವಲ್ಪ ಇಂಗ್ಲೀಷ್ ಗೊತ್ತಿದೆ ಸಾಕು. ಕನ್ನಡ ಪರ್ಫೆಕ್ಟ್ ಬರೆಯೋಕ್ಕೆ, ಓದೋಕ್ಕೆ ಎಲ್ಲ ಬರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕ್ವಾಲಿಫಿಕೇಷನ್ ಏನು ಕೇಳಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟು ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಎಲ್ಲ. ಆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ವಿಡಿಯೋಗೆ ಹೋಗೋಕ್ಕೂ ಮುಂಚೆ, ರಿಕ್ವೈರ್ಮೆಂಟ್ ನೋಡೋಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಅಂತ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಇವಾಗ ರಿಕ್ವೈರ್ಮೆಂಟ್ಸ್ ಎಲ್ಲ ನೋಡ್ಕೊಂಬರೋಣ. ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್, ಇದು ಸೇಲ್ಸ್, ಕನ್ನಡ, ರಿಮೋಟು, ಫುಲ್ ಟೈಮ್. ಇದು ಅಬೌಟ್ ನೆಕ್ಸ್ಟ್ ವೇವ್ ಕಂಪ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ರಾಹುಲ್ ಅತುಲೂರಿ ಅಂತೆ. ಅವರು ಅಮೆಝಾನಲ್ಲಿ ವರ್ಕ್ ಮಾಡ್ತಿದ್ದಂತೆ ಬಿಫೋರು. ಮತ್ತು IIT ಹೈದ್ರಾಬಾದಲ್ಲಿ ಅವ್ರು ಎಜುಕೇಷನ್ ಕಂಪ್ಲೀಟ್ ಮಾಡಿರೋದು. ಮತ್ತು ಶಶಾಂಕ್ ಒಂದು 3 ಮೆಂಬರ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದನ್ನ ಸ್ಟಾರ್ಟಪ್ನ ಏನು ಕಂಡಿಡ್ದವ್ರೆ, ಅಂದರೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ನೆಕ್ಸ್ಟ್ ವೇವು 275 crores ಇಲ್ಲಿ ಇನ್ಕಮ್ ಕಲೆಕ್ಟ್ ಮಾಡ್ತಿದೆ ಅಂತೆ. ಸೊ ಇದು ಏನಪ್ಪ ಅಂತಂದರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಡ್ಟೆಕ್ ಸ್ಟಾರ್ಟಪ್. ಅಂದರೆ ಈಗ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್, ಈಗ ಸ್ಟೂಡೆಂಟ್ಗಳಿಗೆ ಆನ್ಲೈನ್ ಕೋರ್ಸಸ್, ಈಗ ಕೊರೋನಾದಲ್ಲೆಲ್ಲ ಲಾಕ್ಡೌನ್ ಆಯ್ತಲ್ಲ, ಈಗ ಆನ್ಲೈನ್ ಕ್ಲಾಸಸ್ಸೇ ತಗೋತಾ ಇದ್ರಲ್ಲ, ಆ ಥರ ಇದು ಎಡ್ಟೆಕ್ಕು. ಇವರು ಏನೇನು ಪ್ರೋಗ್ರಾಮ್ ಕೊಡ್ತಾರೆ ಅಂತ ಅಂದರೆ ಈಗ ಟೆಕ್ನಿಕಲ್ ಸ್ಕಿಲ್ಸು, ಇವಾಗ ನಾವೇನಾದ್ರು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಸ್ಕಿಲ್ಸ್ ಇಲ್ಲ, ಸೊ ಸ್ಕಿಲ್ಸ್ ಡೆವಲಪ್ ಮಾಡಬೇಕು ಅಂತಂದರೆ ಅವ್ರಿಗೆ ಟ್ರೈನಿಂಗ್ ಕೊಡೋದು, ಅಥವಾ PUC ಅವ್ರಿಗೆ ಕ್ಲಾಸಸ್ ಮಾಡೋದು, 10th ಅವ್ರಿಗೆ, 10th ಆದಮೇಲೆ ಆಮೇಲೆ PU ಅವ್ರಿಗೆ CET ಇದು ಕ್ಲಾಸಸ್ ಇರುತ್ತಲ್ಲ, CET ರ್ಯಾಂಕಿಂಗ್ ಮಾಡೋಕ್ಕೆ, ಇಂಜಿನಿಯರಿಂಗ್, ಮೆಡಿಕಲ್ಲು, ನೀಟ್ ಎಲ್ಲ. ಸೊ ಅದೆಲ್ಲ ಟ್ರೈನಿಂಗ್ ಇವ್ರು ಕೊಡ್ತಾರೆ. ಮತ್ತು ಇವರು ಅಫಿಷಿಯಲ್ ಪಾರ್ಟ್ನರ್ ಆಫ್ NSDC ಅಂತೆ, ಅಂಡರ್ ದ ಮಿನಿಸ್ಟ್ರಿ ಆಫ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್, ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಇಂಡಿಯಾ ಗೌರ್ಮೆಂಟ್ ಜೊತೆ ಇದಾಗಿದೆ, ಅಫಿಷಿಯಲ್ ಪಾರ್ಟ್ನರ್ ಅಂತ ಹೇಳಿ. ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂದರೆ ಹೇಳಿಲ್ವ, ಇದು ಸ್ಟಾರ್ಟಪ್. ಸೊ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದು, ಈಗ ಜಾಬ್ ತಗೊಳ್ಳೋಕ್ಕೆ ಈಗ ಸ್ಕಿಲ್ಸ್ ಬೇಕಲ್ವ ನಮಗೆ, ಆ ಥರ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಇವರು ಟ್ರೈನಿಂಗ್ ಕೊಡ್ತಾರೆ. ಮತ್ತು 2023 ಸ್ಟಾರ್ಟಪ್ ಸ್ಪಾಟ್ಲೈಟ್ ಅವಾರ್ಡ್ನೂ ಇದು ತಗೊಂಡಿದೆ. ಇದು ಯಾವುದೋ ಫೌಂಡೇಶನ್ ಇಟ್ಸ್ 8th ಫೌಂಡೇಶನ್ ಡೇ ಅಲ್ಲಿ. ಸೊ 2024 ಫೋರ್ಬ್ಸ್ ಇಂಡಿಯಾ 30 Under 30 ಈ ಅವಾರ್ಡ್ನ ತಗೊಂಡಿದ್ದಾರೆ. ಇದು ಸ್ಟಾರ್ಟಪ್ ಒನ್ ಆಫ್ ದ ಫೌಂಡರ್ ಅಂತ ಹೇಳ್ತವ್ರೆ. ಇದು ಪ್ರೆಸೆಂಟ್ಲಿ ಎಷ್ಟು ಸಬ್ಸ್ಕ್ರೈಬರ್ ಅವರೇ ಅಂದರೆ 647+ ಡಿಸ್ಟ್ರಿಕ್ಟ್ಸ್, ಇಷ್ಟು ಡಿಸ್ಟ್ರಿಕ್ಟ್ಸಲ್ಲಿ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಅದಕ್ಕೆ ಅವರು ಲೋಕಲ್ ಲ್ಯಾಂಗ್ವೇಜ್ ಅವ್ರಿಗೆ ಪ್ರಿಫರ್ ಮಾಡ್ತಿದ್ದಾರೆ. ಮತ್ತು ಎಷ್ಟು ಆಮೇಲೆ ಇದು ಏನೋ 1700+ ಕಂಪ್ನೀಸ್ ಹೈಯರ್ ಮಾಡಿದಾರಂತೆ ಇವರು ಸ್ಟೂಡೆಂಟ್ಸ್ಗಳನ್ನ. ಸೊ ಯುವರ್ ಐಡಿಯಲ್ ಫಾರ್ ದಿಸ್ ರೋಲ್ ಇಫ್ ಅಂತ ಅಂದರೆ ನಾವು ಏನು ಗ್ರೇಟ್ ಫಿಟ್ಟು ಜಾಬಲ್ಲಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳ್ತವ್ರೆ. ನಮಗೇನಾದ್ರು ಸ್ಟೂಡೆಂಟ್ಗೆ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೈಡಿಂಗ್ ಸ್ಟೂಡೆಂಟ್ ವಿತ್ ದರ್ ಕೆರಿಯರ್ ಡಿಸಿಷನ್. ಸೊ ಸ್ಟೂಡೆಂಟ್ಗಳು PU ಆದವ್ರಿಗೆ ಫಾರ್ ಎಕ್ಸಾಂಪಲು, ಅವ್ರಿಗೆ ಒಬ್ಬೊಬ್ರಿಗೆ ಮೆಡಿಕಲ್ ಮಾಡೋದೋ, ಇಲ್ಲ ಇಂಜಿನಿಯರಿಂಗ್ ಮಾಡೋದು, ಇಲ್ಲ ಬೇರೆ ಕಡೆ ಹೋಗೋದು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ನಾವು ಡಿಸಿಷನ್ ತೊಗೊಂಡು ಅವ್ರು ಯಾವ್ದು ಜಾಸ್ತಿ ಅಂದರೆ ಯಾವುದ್ರಲ್ಲಿ ಗ್ರೇಟ್ ಇದ್ದಾರೆ, ಅಂದರೆ ತುಂಬ ಯಾವ್ದು ಇಂಟ್ರೆಸ್ಟ್ ಇದೆ, ಈಗ ಮ್ಯಾಥ್ಸಲ್ಲಿದ್ದರೆ ಇಂಜಿನಿಯರಿಂಗು, ಬಯಾಲಜಿಲಿದ್ದರೆ ಮೆಡಿಕಲ್ಲು. ಸೊ ಆ ಥರ ಡಿಸೈಡ್ ಮಾಡಿ ಅವ್ರಿಗೆ ಒಂದು ಸೊಲ್ಯೂಷನ್ ಕೊಡಬೇಕು. ಸೊ ಅವ್ರ ಕನ್ಫ್ಯೂಷನಿಂದ ಹೊರಗಡೆ ಬರಬೇಕು. ಅಲ್ಟಿಮೇಟ್ ಡಿಸಿಷನ್ ಅವ್ರಿಗೆ ಬಿಟ್ಟಿದ್ದು, ಬಟ್ ನಾವು ಈ ಥರ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಯಾವುದೇ ಎಂಪತಿ ಟು ಅಡ್ರೆಸ್ ಆಲ್ ದ ಕ್ವೇರೀಸ್ ರಿಗಾರ್ಡಿಂಗ್ ನೆಕ್ಸ್ಟ್ ವೇವ್ ಕೋರ್ಸ್ ಫಾರ್ ದ ಪೊಟೆನ್ಷಿಯಲ್ ಲರ್ನರ್ ಆ್ಯಂಡ್ ಹೆಲ್ಪ್ ದೆಮ್ ಟು ಮೇಕ್ ಡಿಸಿಷನ್ ಫಸ್ಟ್. ಸೊ ಇಲ್ಲಿ ನೆಕ್ಸ್ಟ್ ವೇವಲ್ಲಿ ಕೋರ್ಸ್ಗೆ ಜಾಯ್ನ್ ಆಗಿರ್ತಾರೆ ಅಂದ್ಕೊಳ್ಳಿ. ನಮಗೆ ಅವ್ರಿಗೆ ಚೆನ್ನಾಗಿ ಹೇಳ್ಬೇಕು ಅಂದರೆ ಜಾಯ್ನ್ ಆಗಿ ಇದಕ್ಕೆ ಒಳ್ಳೆ ಬೆಸ್ಟ್ ಫ್ಯೂಚರ್ ಇದೆ ಅಂತ. ಸೊ ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಇದು ಜಾಯ್ನ್ ಆದರೆ ಬೆಸ್ಟೋ, ಇಲ್ಲ ಏನು ಸಿಗಲ್ವಾ ಜಾಯ್ನೋ, ಏನೋ ಕೆಲಸ ಸಿಗಲ್ವಾ, ಸುಮ್ಮನೆ ಜಾಯ್ನ್ ಆಗಿಬಿಡೋದಾ ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ನಮಗೆ ಕೋರ್ಸ್ ಬಗ್ಗೆ ಐಡಿಯಾ ಇರಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು. ಅಂದರೆ ಹಿಂಗೆ ಕ್ಲಾಸಸ್ ಇದೆ, ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಈ ಕಡೆಯಿಂದ ಅಂತ ಎಲ್ಲ ಹೇಳಿ ಅವ್ರಿಗೆ ಡಿಸಿಷನ್, ಅಂದರೆ ಅವ್ರ ಡಿಸಿಷನ್ನೇ, ಬಟ್ ಓಕೆ ಸೆಲೆಕ್ಟ್ ಮಾಡ್ಕೋಬೋದು ಅನ್ನೋಷ್ಟು
ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ನಮಗೆ, ಅವ್ರನ್ನ ಕನ್ವಿನ್ಸ್ ಮಾಡೋಷ್ಟು ಅಂತ ಹೇಳ್ತವ್ರೆ. ಮತ್ತು ಡೈರೆಕ್ಟ್ ಕಸ್ಟಮರ್ಸ್ ಜೊತೆ ಮಾತಾಡೋದು ಇದು ಆಯಿತಾ. ಕಸ್ಟಮರ್ಸ್ ಅಂತ ಅಂದರೆ ಇಲ್ಲಿ ಸ್ಟೂಡೆಂಟ್ಸು ಮತ್ತು ಅವ್ರ ಪೇರೆಂಟ್ಸ್, ಈಗ PUC ಆಗಿದ್ದವ್ರಿಗೆ ಅವ್ರ ಪೇರೆಂಟ್ಸ್ಗಳದ್ದು ಅವ್ರ ಜೊತೆ ಮಾತಾಡಬೇಕಾಗಿರುತ್ತೆ. ಸೊ ಅವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು, ಅವ್ರದ್ದು ಲಾಯಲ್ಟಿನ ಗೇನ್ ಮಾಡ್ಕೋಬೇಕು. ಅಂತಂದರೆ ಓಕೆನಪ್ಪ ಇದು ಸೇರ್ಕೊಂಡ್ರೆ ನಮ್ಮ ಸ್ಟೂಡೆಂಟ್ಸು ಅಂದರೆ ನನ್ನ ಮಕ್ಕಳು ಆಗ್ಬೋದು, ಚೆನ್ನಾಗಿ ಸೆಲೆಕ್ಟ್ ಆಗ್ಬೋದು ಜಾಬ್ಗೆ ಅಂತ ಅನಿಸ್ಬೇಕು. ಅದು ಬಿಟ್ಟರೆ ಇಲ್ಲಿ ಯಾವ ಥರ ಅಂದರೆ ಮತ್ತು ಇಲ್ಲಿ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ, ನಾವು ಅದನ್ನ ಹ್ಯಾಂಡಲ್ ಮಾಡೋ ಥರ ಇರಬೇಕು. ಅಂದರೆ ತುಂಬ ಕಸ್ಟಮರ್ಸ್ ಕಡೆಯಿಂದ ಕಾಲ್ ಬರ್ತಾ ಇರುತ್ತಿಲ್ಲ, ನಾವೇ ಮಾಡ್ತಾ ಇರಬೇಕು. ಬಟ್ ಇಲ್ಲಿ ಸೇಲ್ಸ್ ಟಾರ್ಗೆಟ್ ಏನಿಲ್ಲ, ಬಟ್ ಹೌದು ಅವ್ರು ಕೊಟ್ಟಿರೋ ಈಗ ಸೇಲ್ಸ್ ಟೀಮ್ ಅವ್ರು ಇರ್ತಾರಲ್ಲ, ಅವ್ರು ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ಹಿಂಗೆ ಈಗ ವೆಬ್ಸೈಟ್ ವಿಸಿಟ್ ಮಾಡಿರ್ತಾರೆ, ಅದು ಡೇಟಾ ನಮ್ಮ ಹತ್ರ ಇರುತ್ತೆ. ಯಾರ್ಯಾರು ಲಾಗಿನ್ ಆಗಿರ್ತಾರೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಏನಾರು ನಿಮ್ಗೆ ಇಂಟ್ರೆಸ್ಟ್ ಇದೆನಾ, ಈ ಥರ ಆಫರ್ ಮಾಡ್ತಾ ಇದ್ದೀವಿ ನಾವು ಕೋರ್ಸ್ನ ಅಂತ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಷ್ಟೆ. ಇಷ್ಟೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಮತ್ತು ಏನು ಮಾಡೋದು, ಏನು ವಾಟ್ ವಿಲ್ ಯು ಬೀಯಿಂಗ್ ಡೂಯಿಂಗ್ ಅಂದರೆ ಏನು ಕೆಲಸ ಎಕ್ಸಾಕ್ಟ್ಲಿ ಅಂತಂದರೆ ಆ್ಯಕ್ಟಿಂಗ್ ಎಸ್ ಎ ಮೆಂಟರ್ ಆ್ಯಂಡ್ ಗೈಡ್ ಆ್ಯಂಡ್ ಬೀಯಿಂಗ್ ಎ ಸೋರ್ಸ್ ಆಫ್ ಕೆರಿಯರ್ ಅಡ್ವಾನ್ಸ್ಮೆಂಟ್ ಆಫ್ ಅಂದರೆ ನಾವೇನು ಟೀಚ್ ಮಾಡಲ್ಲ ಸ್ಟೂಡೆಂಟ್ಸ್ಗೆ, ಅವ್ರಿಗೆ ಮೆಂಟರ್ ಥರ. ಇವಾಗ ಕ್ಲಾಸಸ್ ಆಗಿದೆ ಆಯಿತಾ, ನಾವು ಒಬ್ಬೊಬ್ರನ್ನ ಇಲ್ಲಿ ಯಾವ ಥರ ಅಂದರೆ ಒಬ್ಬೊಬ್ರನ್ನ ಡೆಡಿಕೇಟೆಡ್ ಮೆಂಟರ್ ಥರ, ಒಂದು ಸ್ಟೂಡೆಂಟ್ಗೆ ಒಬ್ಬರು ಅಂದರೆ ನಿಮಗೆ ಯಾವ ಕೋರ್ಸು ಚೆನ್ನಾಗಿ ಅನಿಸ್ತಿದೆ, ಯಾವ ಕೋರ್ಸ್ ಚೆನ್ನಾಗಿ ಅನಿಸ್ತಿಲ್ಲ, ಎಲ್ಲಿ ಇಂಪ್ರೂವ್ ಮಾಡಬೇಕು ಅಂದರೆ ಯಾವಾಗಲೂ ಕೇಳ್ಕೊಳ್ಳೋದು ಅವ್ರ ಹತ್ರ ಹೋಗ್ಬಿಟ್ಟು. ಅಂದರೆ ಫೀಡ್ಬ್ಯಾಕ್, ಒಂದೊಂದು ಕ್ಲಾಸ್ ಆದ ತಕ್ಷಣ ಫೀಡ್ಬ್ಯಾಕ್ ಕೇಳ್ಕೋಬೇಕು, ಆ ಥರ ಮೆಂಟರ್ ಥರ ಆ್ಯಕ್ಟ್ ಮಾಡಬೇಕು. ಕ್ಲಾಸಸ್ ನಾವು ಮಾಡಲ್ಲ, ಬಟ್ ಆಗಿರೋದನ್ನ ನಾವು ಕೇಳ್ಕೋಬೇಕು ಅಂತ ಹೇಳ್ತಾರೆ. ಅದೇ ಕೌನ್ಸ್ಲಿಂಗ್ ಪ್ರಸ್ಪೆಕ್ಟಿವ್ ಆಫರಿಂಗ್ ಅಂದರೆ ಕೌನ್ಸ್ಲಿಂಗ್ ಮಾಡಬೇಕು. ಅಂದರೆ ವಾರ ಯಾವ್ಯಾವ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಇದೆ, ಎಲ್ಲೆಲ್ಲಿ ಲ್ಯಾಕ್ ಆಗ್ತಿದ್ದಾರೆ, ಸೊ ಎಲ್ಲಿ ಯಾವ ಪಾಠ ಅರ್ಥ ಆಗ್ತಿಲ್ಲ ಅಂದ್ಕೊಂಡು ನೋಡಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ಟೇಕಿಂಗ್ ರೆಸ್ಪಾನ್ಸಿಬಲ್ ಆಫ್ ಎಂಟೈರ್ ಸೇಲ್ಸ್ ಕ್ಲೋಸಿಂಗ್ ಲೈಫ್ ಸೈಕಲ್ ಆಫ್ ಯುವರ್ ಅಸೈನ್ಡ್ ಲೀಡ್ಸ್, ಫೋನ್, ವಿಡಿಯೋ ಕಾಲ್ಸ್, ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಅಂತಂದರೆ ಇವಾಗ ನಮಗೆ ಕ್ಲಾಸಸ್ ಇರುತ್ತೆ. ಅಂದರೆ ಒಂದು ಸೇಲ್ಸ್ ಟೀಮ್ ಕಡೆ ಅಂತ ಫೋನ್ ನಂಬರ್ ಕೊಟ್ಟಿರ್ತಾರೆ. ಸೊ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಎಷ್ಟು ಜನ ಕಾಲ್ ಮಾಡಿದ್ವಿ ಇವತ್ತು, ಎಷ್ಟು ಜನ ಜಾಯ್ನ್ ಆದರು ಮತ್ತು ಎಷ್ಟು ಜನ ರಿಜೆಕ್ಟ್ ಮಾಡಿದ್ರು ಅಂತೆಲ್ಲ ಕಂಪ್ಲೀಟ್ ಲೈಫ್ ಸೈಕಲ್ನ ಕ್ಲೋಸ್ ಮಾಡಬೇಕು. ಮತ್ತು ಯಾವ ಥರ ಕಾಲ್ಸ್ ಮಾಡಿದ್ವಿ, ಫೋನ್ ಕಾಲು, ವಿಡಿಯೋ ಕಾಲ್ಸು ಅಥವಾ ಇದು ಇಮೇಲ, ಚಾಟ, ಆ ಥರ ನಾವು ಅಪ್ಡೇಟ್ ಮಾಡಬೇಕು ಕಂಪ್ನಿ ಸಾಫ್ಟ್ವೇರಲ್ಲಿ ಆಯಿತಾ. ಮತ್ತು ಇನ್ನು ಡೇಟಾಬೇಸು, ಆಮೇಲೆ ಇವಾಗ ಕೌನ್ಸ್ಲಿಂಗ್ ಮಾಡಿರ್ತೀವಲ್ಲ ಆ ಸ್ಟೂಡೆಂಟ್ಗಳ ಹತ್ರ ಅವ್ರದ್ದೆಲ್ಲ ಅಪ್ಡೇಟ್ ಮಾಡಬೇಕು ಡೇಟಾಬೇಸಲ್ಲಿ. ಯಾವ ಥರ ಫೀಡ್ಬ್ಯಾಕ್ ಬರ್ತಿದೆ, ಯಾವ ಕೋರ್ಸ್ಗೆ ಎಷ್ಟು ಕೊಡ್ತಿದ್ದಾರೆ ಫೀಡ್ಬ್ಯಾಕು, ಮತ್ತು ಯಾವ ಟೀಚರ್ ಮೇಲೆ ಇವಾಗ ಎಷ್ಟು ರೇಟಿಂಗ್ ಕೊಟ್ಟವ್ರೆ ಡೇಟಾಬೇಸಲ್ಲಿ ನಾವು ಅಪ್ಡೇಟ್ ಮಾಡಬೇಕು. ಕ್ಯಾರಿಂಗ್ ವೀಕ್ಲಿ ರೆವಿನ್ಯೂ ಆ್ಯಂಡ್ ಎನ್ರೋಲ್ಮೆಂಟ್ ಟಾರ್ಗೆಟ್ಸ್ ಅಂತ ಅಂದರೆ ಇವಾಗ ಟಾರ್ಗೆಟ್ಸ್ ಇರುತ್ತೆ ಅನಿಸುತ್ತೆ. ಅಂದರೆ ಐ ಪ್ರೆಷರ್ ಏನಿರಲ್ಲ, ಸೊ ಇಷ್ಟು ಜನ ಕಾಲ್ ಮಾಡಬೇಕು ಅಂತ ಅದನ್ನ ನಾವು ಅಚೀವ್ ಮಾಡಬೇಕು. ಆಮೇಲೆ ಯಾವ ಥರ ಟ್ರಸ್ಟ್ ವರ್ತಿ ಪರ್ಸನ್ ಆಗಿರಬೇಕು. ಇವಾಗ ನಾವು ಸ್ಟೂಡೆಂಟ್ ಹತ್ರ ಕಮ್ಯುನಿಕೇಟ್ ಮಾಡಿರ್ತೀವಿ, ನಾವೇ ಫಸ್ಟ್ ಕಮ್ಯುನಿಕೇಷನ್ ಅಂತ ಅಂದರೆ ಕ್ಲೈಂಟ್ಗಳಿಗೆ ಅಥವಾ ಕಸ್ಟಮರ್ಗಳಿಗೆ. ಸೊ ಅವ್ರ ಹತ್ರನೇ ಟ್ರಸ್ಟ್ ವರ್ತು ಅಂದರೆ ಲಾಯಲಿಟಿನ ಗೇನ್ ಮಾಡ್ಕೋಬೇಕು. ಏನೇನೋ ಸುಳ್ಳು ಪಳ್ಳು ನಮಗೇನೆ ಐಡಿಯಾ ಗೊತ್ತಿರಲ್ಲ ಅಂದ್ಕೊಳ್ಳಿ, ಯಾವ್ಯಾವ ಕೋರ್ಸು ಸೇಲ್ ಮಾಡ್ತಿರ್ತೀವಿ, ಮತ್ತು ಇಲ್ಲಿಂದ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ ಅಂದ್ಕೊಳ್ಳಿ. ಸುಮ್ಮನೆ ಅವ್ರಿಗೆ ಬುಲ್ಡೆ ಬಿಡೋದಲ್ಲ. ಈಗ ಆನ್ಲೈನಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನಾವು ಅವ್ರಿಗೆ ಇರೋದನ್ನ ಇದ್ದಂಗೆ ಹೇಳ್ಬೇಕು. ಇರೋದನ್ನ ಇದ್ದಂಗೆ ಹೇಳಿದ್ರೆ ಅವರು ಓಕೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಕಸ್ಟಮರ್ ಕಡೆಯಿಂದ ನಾವು ಟ್ರಸ್ಟ್ ವರ್ತನ್ನ ಗೇನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ಸಿಸ್ಟಮೆಟಿಕ್ ಅಪ್ರೋಚ್ ಟು ಬಿಲ್ಡಿಂಗ್ ಸೇಲ್ಸ್ ಫಿನಲ್ಸ್ ಅಂದರೆ ಇವ್ರ ಕಡೆಯಿಂದ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಅಥವಾ ಇವ್ರದ್ದು ಒಂದು ಗೈಡ್ಲೈನ್ಸ್ ಇರುತ್ತೆ, ಹಿಂಗೆ ಮಾತಾಡಬೇಕು, ಹಿಂಗೆ ಅಪ್ರೋಚ್ ಮಾಡಬೇಕು ಅಂತ ಅದನ್ನೇ ಫಾಲೋ ಮಾಡಬೇಕು. ಮತ್ತು ಯಾವುದು ಪ್ರಿಯಾರಿಟಿ ಟಾಸ್ಕ್ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಮತ್ತು ಏನೋ ಡೆಡ್ಲೈನ್ನ ನಾವು ಮಿಸ್ ಮಾಡಬಾರ್ದು. ಅಂದರೆ ಒಂದು ಟೈಮ್ ಮಿಸ್ ಆಗುತ್ತೆ, 2 ಟೈಮ್ ಮಿಸ್ ಆಗುತ್ತೆ, ಬಟ್ ಸೇಮ್ ಕಂಟಿನ್ಯೂ ಆದರೆ ಇದು ಚೆನ್ನಾಗಿರಲ್ಲ ಅಂತ ಹೇಳೋರಷ್ಟೇ. ಮತ್ತು ಸೇಲ್ಸ್ ಮೈಂಡ್ಸೆಟ್ ಇರಬೇಕು. ಮೈಂಡ್ಸೆಟ್ ಅಂದರೆ ನಾವು ಕೋರ್ಸ್ ಮಾಡಿದ್ರೆ ಚೆನ್ನಾಗಿ ಮಾತಾಡಿ ಮನೆ ಹಾಕೋರೆ ಜಾಸ್ತಿ ಇವಾಗ. ಸೊ ಅಂಥವ್ರನ್ನ ಹುಡುಕ್ತಿದ್ದೀವಿ ಅಂತ ಹೇಳಿದ್ರೆ ಇವಾಗ ಒಂದು ಕಡೆ ನಮ್ಮದು ಗ್ರೋ ಆಗಬೇಕು ಅಂದರೆ ಸ್ವಲ್ಪ ಪಬ್ಲಿಸಿಟಿ ಬೇಕು. ಸೊ ಅದಕ್ಕೆ ಇವರು ಹೈಯರ್ ಮಾಡ್ತಿದ್ದಾರೆ. ಇದು ಒಂದು ಒಳ್ಳೆ ಸ್ಟಾರ್ಟಪ್ ಹೌದು. ಮತ್ತು ಹೈಯೆಸ್ಟ್ ಲೆವೆಲ್ ಆಫ್ ಕಸ್ಟಮರ್ ಸರ್ವಿಸ್ ಅಂತ ಅಂದರೆ ಇವಾಗ ಏನೇ ಇವಾಗ ಕಸ್ಟಮರ್ ಜಾಯ್ನ್ ಆದ್ರಪ್ಪ, ಅವ್ರಿಗೆ ಏನಾದ್ರು ಆಕ್ಸೆಸ್ ಆಗ್ತಿಲ್ಲ ವೆಬ್ಸೈಟು, ಸೊ ಅದನ್ನೆಲ್ಲ ಟೈಮ್ ಟು ಟೈಮು ನಾವು ಅವ್ರಿಗೆ ಗೈಡ್ ಮಾಡಬೇಕು. ಸುಮ್ಮನೆ ಜಾಯಿನ್ ಮಾಡಿಕೊಂಡು ಜಾಯ್ನ್ ಆದ್ರಲ್ಲ ಅಂತ ಬಿಡಬಾರ್ದು. ಅವ್ರಿಗೇನೋ ಯಾಕೆ ವೆಬ್ಸೈಟ್ ಆಗ್ತಿಲ್ಲ, ನೆಕ್ಸ್ಟ್ ಲೆವೆಲ್ಗೆಲ್ಲ ಎಸ್ಕ್ಯುಲೇಟ್ ಮಾಡೋಂಗೆ ಅವ್ರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಚೀವ್ ಮಾಡಬೇಕು ಅಂತ ಹೇಳ್ತಾರೆ.
ಅಂದರೆ ಅವ್ರು ಫುಲ್ ಸ್ಯಾಟಿಸ್ಫೈಡ್ ಆಗಬೇಕು, ಅವರು ಸ್ಯಾಟಿಸ್ಫೈ ಆಗಿ ನೆಕ್ಸ್ಟ್ ಬೇರೆಯವ್ರಿಗೂ ರೆಫರ್ ಮಾಡಬೇಕು, ನೋಡಿ ಚೆನ್ನಾಗಿದೆ, ಚೆನ್ನಾಗಿ ಗೈಡ್ ಮಾಡ್ತಾರೆ, ಸೇರ್ಕೋಬೋದು ಅಂತ. ಲ್ಯಾಂಗ್ವೇಜ್ನು ಏನು ಬೇಕು, ಲ್ಯಾಂಗ್ವೇಜು ಏನು ಸ್ಕಿಲ್ಸ್ ಬೇಕು ಇದಕ್ಕೆ ಅಂದರೆ ಏನು ಬೇಡ, ನೇಟಿವ್ ಸ್ಪೀಕರ್ ಆಫ್ ಕನ್ನಡ ಸಾಕು. ಮತ್ತು ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ವಿಲ್ ಬಿ ಅಡ್ವಾಂಟೇಜ್, ಇಂಗ್ಲೀಷ್ ಗೊತ್ತಿದ್ರೆ ಅಡ್ವಾಂಟೇಜು, ಮ್ಯಾಂಡೇಟರಿ ಏನಿಲ್ಲ, ಬಟ್ ಕನ್ನಡ ಮ್ಯಾಂಡೇಟರಿ. ಮತ್ತು ಮಲಯಾಳಂ, ಮರಾಠಿ ಈ ಮೂರಲ್ಲಿ ಒಂದು. ಸೊ ಕನ್ನಡ ರೀಜನ್ ಅಲ್ವಾ, ನಾವು ಕನ್ನಡದವರಾದರೆ ಕನ್ನಡ ಓದಿರೋ ಅಪ್ಲೈ ಮಾಡ್ಬೋದು. ಮತ್ತು ಇದು ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ ಶುಡ್ ಬಿ ಫ್ಲೆಕ್ಸಿಬಲ್. ಅಂದರೆ ಇವಾಗ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು, ಏನು ಅಕಸ್ಮಾತ್ ಏನೋ ಆಫೀಸ್ ಕರೆದ್ರೆ ಹೋಗ್ತೀವಿ, ಇಂಟರ್ವ್ಯೂ ಏನಾರು ಕೇಳಿದ್ರೆ ಬರ್ತೀರಾ ಅಂದರೆ ಸುಮ್ಮನೆ ಹೂ ಅನ್ನೇ ಕರೆಯೋಕ್ಕೆ ಹೋಗಲ್ಲ, ಸುಮ್ಮನೆ ಹಾಕಿದ್ದಾರೆ. ಮತ್ತು 6 ಡೇ ವೀಕ್, 1 ಡೇ ಅಷ್ಟೇ ಆಫು, 6 ಡೇಸ್ ಅಂದರೆ ಸ್ಯಾಟರ್ಡೇನೂ ವರ್ಕ್ ಇರುತ್ತೆ, ಸಂಡೇ ಅಷ್ಟೇ ಆಫ್ ಇರುತ್ತೆ. ಸೊ ಇದು ವರ್ಕ್ ಫ್ರಮ್ ಹೋಮ್ ಅಲ್ವಾ, ಏನಾಗಲ್ಲ, ಮಾಡ್ಕೋಬೋದು. ಈಗ ಅಪ್ಲೈ ಮಾಡೋಣ ಜಾಬ್ಗೆ. ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಈ ಜಾಬ್ಗೆ ಎಲ್ಲರೂ ಅಪ್ಲೈ ಮಾಡಿ. ಆ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, ಬಿಸ್ನೆಸ್ ಡೆವಲಪ್ಮೆಂಟು, ರಿಮೋಟು, ಫುಲ್ ಟೈಮು, ಕನ್ನಡ, ಮಲಯಾಳಂ ಅಥವಾ ಮರಾಠಿ. ಸೊ ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಈ ಥರ ಕರ್ಕೊಂಡು ಹೋಗ್ತಿದೆ. ಇಲ್ಲಿ ನೋಡಿ, ಸಬ್ಮಿಟ್ ಯುವರ್ ಅಪ್ಲಿಕೇಶನ್, ಅಪ್ಲೈ ವಿತ್ ರೆಸ್ಯೂಮೆ. ನಾವು ಇದೇನು ಫಿಲ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಮ್ಮ ರೆಸ್ಯೂಮೆನ ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಸಾಕು, ಅದೇ ನಾವು ಇನ್ಫಾರ್ಮೇಷನ್ ಎಲ್ಲ ತಗೊಳುತ್ತೆ. ಇಲ್ಲಿ ಫಸ್ಟ್ ನೇಮ್ ಹಾಕೋಬೇಕು, ನಮ್ಮದು ಲಾಸ್ಟ್ ನೇಮು, ಮಿಡಲ್ ನೇಮ್ ಏನು ಮ್ಯಾಂಡೇಟರಿ ಇಲ್ಲ. ಇಮೇಲ್ ಅಡ್ರೆಸ್, ಸೊ ಇಮೇಲಿಂದನೇ ಕಮ್ಯುನಿಕೇಷನ್ ಬರೋದು. ಸೊ ಆ್ಯಕ್ಟಿವ್ ಇಮೇಲ್ ಅಡ್ರೆಸ್ ಹಾಕಿ. ಫೋನ್ ನಂಬರು ಅಂದರೆ ನಮ್ಮದು ಆ್ಯಕ್ಟಿವ್ ಆಗಿದೆ, ಫೋನ್ ನಂಬರ್ ಹಾಕ್ಕೊಳ್ಳಿ. ಮತ್ತು ಇದೇನು ಮ್ಯಾಂಡೇಟರಿ ಇಲ್ಲ, ನಮ್ದು ಏನಾರ ಗಿಟ್ಟಬ್ಬು, ಯಾವ ಥರ ಲಿಂಕ್ಡ್ಇನ್ನು, ಯಾವ ಥರ ಬ್ಲಾಗ್ ಇದ್ದರೆ ನಾವು ಇಲ್ಲಿ ಪೇಸ್ಟ್ ಮಾಡ್ಬೋದು ಹೈಪರ್ ಲಿಂಕ್ನ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಎಂಪ್ಲಾಯರ್ ಏನಾರ ನಾವು ಬಿಫೋರ್ ಏನಾರ ಯಾವ ಥರ ಕಂಪ್ನಿಲಿ ವರ್ಕ್ ಮಾಡಿದರೆ ಅದು ಇಲ್ಲಿ ಆ್ಯಡ್ ಮಾಡಬೇಕು, ನಾವೇನು ಇಲ್ಲ ಅಲ್ವಾ, ಸೊ ಇದೇನು ಮ್ಯಾಂಡೇಟರಿ ಇಲ್ಲ. ಎಜುಕೇಷನು ಅಷ್ಟೇ, ಇವ್ರು ಏನು ಎಜುಕೇಷನ್ ರಿಕ್ವೈರ್ಮೆಂಟ್ ಏನಿಲ್ಲ. ಸೊ ನೀವೇನಾದರೂ ಎಜುಕೇಷನ್ ಕಂಪ್ಲೀಟ್ ಆಗಿರಿ, ಇಲ್ಲಿ ಪ್ಲಸ್ ಆ್ಯಡ್ ಮಾಡಿ. ನಾವಿಲ್ಲಿ ಡಿಗ್ರಿ ಯಾವುದು ಮತ್ತು ಇನ್ಸ್ಟಿಟ್ಯೂಷನು, ಸ್ಟಾರ್ಟ್ ಡೇಟು, ಎಂಡ್ ಡೇಟು ಯಾವಾಗ ಅಂತ ನೀವು ಬೇಕಾದ್ರೆ ಹಾಕೋಬೋದು. ಬಟ್ ಇವ್ರು ಏನು ಎಜುಕೇಷನ್ ಏನು ಕೇಳಿಲ್ಲ, ಬೇಕಾದರೆ ಫಿಲ್ ಮಾಡೋದು ಮಾಡ್ಕೋಬೋದು, ಮ್ಯಾಂಡೇಟರಿ ಏನಿಲ್ಲ. ಸೊ ಇಲ್ಲಿ ವಾಟ್ ಈಸ್ ಯುವರ್ ಏಜು, ನಿಮ್ಮದು ಎಷ್ಟು ಏಜು ಅಂತ ಕೇಳ್ತಿದ್ದಾರೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 20, 25 25 ಯಾವುದು ನಿಮ್ಮದು ಏಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಜೆಂಡರ್ ಯಾವುದು ಅಂತ ಹಾಕ್ಕೊಳ್ಳಿ. ಕರೆಂಟ್ಲಿ ಪರ್ಸ್ಯೂಯಿಂಗ್ ಎನಿ ಕೋರ್ಸ್ ಆರ್ ಡಿಗ್ರಿ ಅಂತ ಕೇಳ್ತಾರೆ, ಅಕಸ್ಮಾತ್ ನಾವೇನೋ ಸ್ಟೂಡೆಂಟಾ ಅಂತ ಕೇಳ್ತಾರೆ, ಎಸ್ ಆಗಿದ್ರೆ ಎಸ್ ಅಂತ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಿರ್ತಾರೆ, ಸೊ ಫ್ರೆಷರ್ಸ್ ಅಂತ ಹಾಕ್ಬೋದು. ಇದು ಫ್ರೆಷರ್ಗೂ ಹೈಯರ್ ಮಾಡ್ತಿದ್ದಾರೆ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ನಾನು ಅದರಲ್ಲಾರು ಇದ್ದರೆ ಹಾಕೋಬೋದು. ಫ್ರೆಷರ್ಸು ಎಕ್ಸ್ಪೀರಿಯನ್ಸ್ ಅಂತ ಇದೆ, ಸೊ ಏನಿಲ್ಲ. ಕರೆಂಟ್ ಅಂದರೆ ಎಕ್ಸ್ಪೆಕ್ಟೆಡ್ CTC ಎಷ್ಟು ಅಂತ ಅವರೇನೆ ಕೇಳ್ಬಿಟ್ಟಿದ್ದಾರೆ, ನಾವು ಫ್ರೆಷರ್ ಅಂತಲೇ ಹಾಕೊಳ್ಳೋಣ, ನಾವು ಎಷ್ಟು CTC ಬೇಕಾಗಿಲ್ಲ ನಾವು ಹಾಕೋದು. ಇವರೇನೆ ಚೆನ್ನಾಗಿ 6 lakhವರೆಗೂ ಪ್ಯಾಕೇಜ್ ಕೊಡ್ತಿದ್ದಾರೆ ನಮಗೆ ಪರ್ ಇಯರು, ಮೀನ್ಸ್ 45,000ವರೆಗೂ ಅರ್ನ್ ಮಾಡ್ಕೋಬೋದು. ಇನ್ ವಿಚ್ ಲ್ಯಾಂಗ್ವೇಜ್ ಯು ಪ್ರೊಸೆಸ್ ದ ಫ್ಲೂಯೆನ್ಸಿ, ಯಾವ ಲ್ಯಾಂಗ್ವೇಜಸ್ಸು, ಕನ್ನಡ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಹ್ಯಾವ್ ಯು ವರ್ಕ್ ವಿತ್, ನೆಕ್ಸ್ಟ್ ವೇವಲ್ಲಿ ಏನಾರ ಬಿಫೋರ್ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕಿ. ಇಫ್ ಯು ಡಿಸ್ಕವರ್ ಎನಿ ಫಾಲ್ಸ್ ಸ್ಟೇಟ್ಮೆಂಟ್ ವಿ ವಿಲ್ ಟರ್ಮಿನೇಟ್, ಅಂದರೆ ನಾವೇನಾದ್ರು ಇಲ್ಲೇನೋ ಸುಳ್ಳು ಹಾಕಿದರೆ ಅವ್ರು ಇಮಿಡಿಯೇಟ್ ಟರ್ಮಿನೇಟ್ ಮಾಡ್ತೀವಿ, ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಕನ್ಸಿಡರೇ ಮಾಡಲ್ಲ ಅಂತ ಹಾಕ್ತಿದ್ದಾರೆ. ಅವು ನೆಕ್ಸ್ಟ್ ವೇವಲ್ಲಿ ಯಾವ್ದಾರ ಕೋರ್ಸ್ನ ತೊಗೊಂಡಿದ್ರಾ, ಅಂದರೆ ಯಾವ್ದಾರ ಕೋರ್ಸ್ ಮಾಡಿದ್ದೀರಾ ಅಂತ ಕೇಳ್ತವ್ರೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಅಂದರೆ ನೋ ಹಾಕಿ. ನಾನು ಯಾವುದೂ ಮಾಡಿಲ್ಲ. ಮತ್ತು ಕರೆಂಟ್ ಲೊಕೇಶನು, ನೀವು ಅಟ್ ಪ್ರೆಸೆಂಟ್ ಯಾವ ಊರಲ್ಲಿದ್ದೀರಾ ಅದು ಹಾಕ್ಕೊಳ್ಳಿ, ಡಿಸ್ಟಿಕ್ ಹಾಕಿ ಸಾಕು. ಇದು ವರ್ಕ್ ಫ್ರಮ್ ಹೋಮು, ಬಟ್ ಅವರೇ ಸುಮ್ಮನೆ ಯಾರು ವಿಲ್ಲಿಂಗ್ ಟು ರೀಲೊಕೇಟ್ ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲೇ ತುಂಬ ಜನ ಫಿಲ್ಟರ್ ಔಟ್ ಆಗಿ ಹೋಗ್ತಾರೆ, ನೋ ಅಂತ ಹಾಕಿದ್ರೆ. ಸೊ ಎಸ್ ಅಂತ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಇವರೇ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಫಿಲ್ಟರ್ ಮಾಡೋಕ್ಕೆ ಈ ಥರ ಹಾಕಿದ್ದಾರೆ ಅಷ್ಟೇ. ಮತ್ತು ಎಕ್ಸ್ಪೆಕ್ಟೆಡ್ CTC, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ CTCನ ಅಂತ ಕೇಳ್ತಾರೆ. ನೀವು ಎಷ್ಟು ಏನೂ ಹಾಕ್ಲೇಬೇಡಿ, ಫಸ್ಟ್ ಒನ್ನೇ ಚೂಸ್ ಮಾಡ್ಕೊಳ್ಳಿ. ಸೊ ನನ್ನಂತ ಇಲ್ಲ, ಫ್ರೆಷರ್ಗೆ ನೀವೇನೋ ಸೆಲೆಕ್ಟ್ ಆದರೆ ಬೇಕಾದ್ರೆ ನಾವು ಆರಾಮಾಗಿ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿಕೊಂಡು ನಾವು ಸ್ಕಿಲ್ಸ್ ಮೇಲೆ ಚೆನ್ನಾಗಿ ಸ್ಯಾಲ್ರಿ ತೊಗೋಬೋದು. ನೆಕ್ಸ್ಟ್ ಇಲ್ಲ ಐ ಆಮ್ ನಾಟ್ ರೋಬೋಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸಬ್ಮಿಟೆಡ್ ಯುವರ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಬಂದಿದೆ. ಸೊ ನಾವು ಸಕ್ಸಸ್ಫುಲ್ಲಾಗಿ ಅಪ್ಲೈ ಮಾಡಿದ್ದೀವಿ ಅಂತ ಇದೆಲ್ಲರೂ ಅಪ್ಲೈ ಮಾಡಿ
ಮತ್ತು ಇದನ್ನ ಏನೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಮೇಲ್ ಬಂದಿದೆನಾ ಅಂತ. ನಾನು ಇದು ಟಾಸ್ಕ್ ಲಿಂಕ್ನ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಅಪ್ಲೈ ಮಾಡಿ ನೋಡಿಕೊಂಡು ಅಕಸ್ಮಾತ್ ಗೊತ್ತಾಗಲಿಲ್ಲ ಹಂಗೆ ಅಪ್ಲೈ ಮಾಡೋದು ಅಂತ. ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ಇದರಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಇದು ಓನ್ಲಿ ಏನೋ ಎಜುಕೇಷನ್ ಏನು ಕೇಳಿಲ್ಲ, ಬರೀ ಕನ್ನಡ ಗೊತ್ತಿದೆ ಸಾಕು ಅಂತ ಹೇಳೋರೆ. ಸೊ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಮ್ಮದು ಆಲ್ಮೋಸ್ಟ್ 30 ವೇಕೆನ್ಸಿ ಇದೆ ಅಂತೆ ಇವರು ಕನ್ನಡ ಸ್ಪೀಕರ್ ಅವ್ರಿಗೆ. ಸೊ ಚೆನ್ನಾಗಿ ಮಾಸ್ ಹೈರಿಂಗ್ಗೆ ಮಾಡ್ತಿದ್ದಾರೆ. ಎಲ್ಲರೂ ಅಪ್ಲೈ ಮಾಡಿ. ಮತ್ತು ನೀವು ಏನೋ ಸೆಲೆಕ್ಟ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ದಿನದ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಬಾಯ್. ಟೇಕ್ ಕೇರ್.